ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬ್ರೈಡಲ್ ಆರಿ ವರ್ಕ್ನ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾರೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಆರಿ ವರ್ಕ್ ಬಿಗಿನರ್ಸ್ ಯಾರೆಲ್ಲ ಇದ್ದೀರಿ, ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಆರಿ ವರ್ಕಲ್ಲಿ ಫಸ್ಟ್ ಸ್ಟೆಪ್ ಬಂದು ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ಳೋದು. ನಾನಿಲ್ಲಿ ಒಂದು ಸ್ಟೆಪ್ಪಲ್ಲಿ ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ 3 to 4 ಸ್ಟೆಪ್ ಆದರೂ ಚೈನ್ ಸ್ಟಿಚ್ಚನ್ನು ಹಾಕೋಬೇಕು ಅಂತ ಹೇಳಿದ್ದೆ. ಆದರೆ ನಾನಿಲ್ಲಿ ಒಂದು ಸ್ಟೆಪ್ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಅಲ್ಲಿ ಕಸ್ಟಮರ್ ಹೇಳಿದರು ಫ್ಯಾಟ್ ಒಂಥರ ಫಿಲ್ಲಿಂಗಲ್ಲಿ ಡಿಸೈನ್ಸ್ ಬೇಕು, ಚೈನ್ ಸ್ಟಿಚ್ಚಲ್ಲಿ ಬೇಡ ಅಂತ ಅಂದಿದ್ರು. ಸೊ ನಾನು ಎಂಬ್ರಾಯ್ಡ್ರಿ ಮಷೀನಲ್ಲಿ ಅಲ್ಲಿ ಫಿಲ್ ಮಾಡ್ಕೋತೀನಿ. ಇಲ್ಲಿ ಚೈನ್ ಸ್ಟಿಚ್ ಆದಮೇಲೆ ಒಂದು ಲೈನು ಶುಗರ್ ಬೀಡ್ಸಿಂದ ಒಂದು ಸ್ಟೆಪ್ ತೊಗೊಂಡಿದ್ದೀನಿ. ಅದು ಕಂಪ್ಲೀಟ್ ಆದಮೇಲೆ ಗ್ಲೂ ಹಾಕಿ ಸ್ಟೋನ್ ಚೈನನ್ನು ಹಚ್ಕೋತಾ ಇದ್ದೀನಿ. ಸ್ಟೋನ್ ಚೈನನ್ನು ಹಚ್ಚುವಾಗ ನೀವು ಒಂದು ಅರ್ಧ ಇಂಚು ಗ್ಯಾಪಲ್ಲಿ ಹಚ್ಕೋಬೇಕು. ಸ್ಟಿಚ್ಚಿಂಗ್ ಮಾರ್ಕ್ಗಿಂತ ಅರ್ಧ ಇಂಚು ಕೆಳಗಡೆಯಿಂದ ಹಚ್ಚಬೇಕು. ಆ ಅರ್ಧ ಇಂಚ್ ಗ್ಯಾಪಲ್ಲಿ ಶುಗರ್ ಬೀಡ್ಸನ್ನು ಫಿಲ್ ಮಾಡ್ಕೋಬೇಕು. ಗ್ಯಾಪ್ ಬಿಡೋ ರೀಸನ್ ಯಾಕಂತ ಅಂದರೆ, ನಾವು ಸ್ಟಿಚ್ ಮಾಡುವಾಗ ಒಂದು ವೇಳೆ ನೀಡಲು ಈ ಸ್ಟೋನ್ ಚೈನ್ ಮೇಲೆ ಬಿತ್ತು ಅಂತ ಅಂದರೆ ಒಂದು ನೀಡಲ್ ಕಟ್ಟಾಗುತ್ತೆ, ಇಲ್ಲ ಸ್ಟೋನ್ ಚೈನ್ ಕಟ್ಟಾಗುತ್ತೆ. ಸೊ ಅದು ಸ್ವಲ್ಪ ಜಾಗ ಬಿಟ್ಕೊಂಡು ಶುಗರ್ ಬೀಡ್ಸನ್ನು ಹಾಕ್ಕೋಬೇಕು. ಈ ಸ್ಟೋನ್ ಚೈನನ್ನು ಹಚ್ಕೊಂಡಾದಮೇಲೆ ಮತ್ತೆ ಅದರ ಪಕ್ಕದಲ್ಲಿ ಶುಗರ್ ಬೀಡ್ಸಿಂದ ಒಂದು ಸ್ಟೆಪ್ಪನ್ನು ತಗೋಬೇಕು. ಈ ಶುಗರ್ ಬೀಡ್ಸ್ ಹಾಕುವಾಗನೂ ಅಷ್ಟೇ 2 ಬೀಡ್ಸಲ್ಲೇ ಲಾಕ್ ಮಾಡ್ಕೊಳ್ಳಿ. 2ಗಿಂತ ಜಾಸ್ತಿ ಅಂದರೆ 3 ಬೀಡ್ಸ್ 4 ಬೀಡ್ಸ್ ಹಾಕಿ ಲಾಕ್ ಮಾಡಬೇಡಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಅದು ನೀಟಾಗಿ ಕಾಣಿಸಲ್ಲ ವರ್ಕ್. ಬಟ್ಟೆನ ತೆಗೆದ್ಮೇಲೆ ಬೀಡ್ಸ್ ಅಲ್ಲಾಡುತ್ತೆ, ಲೂಸ್ ಆಗುತ್ತೆ. ಸೊ ಶುಗರ್ ಬೀಡ್ಸ್ ಆದ್ರೂ ಅಷ್ಟೇ 2 ಬೀಡ್ಸನ್ನೇ ಲಾಕ್ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ಈಗ ನಾನು ಶುಗರ್ ಬೀಡ್ಸ್ ಹಾಕೋದನ್ನು ಕಂಪ್ಲೀಟ್ ಮಾಡಿ ನಾಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಟೋನ್ ಚೈನ್ ಹಚ್ಚಿದ್ದೀನಲ್ವ, ಆ ಗ್ಯಾಪಲ್ಲಿ ನಾನು ಮತ್ತೆ ಶುಗರ್ ಬೀಡ್ಸನ್ನು ಫಿಲ್ ಮಾಡ್ತಿದ್ದೀನಿ. ನಾವು ಎಲ್ಲಿ ಸ್ಟಿಚ್ಚಿಂಗ್ ಮಾರ್ಕನ್ನು ಹಾಕ್ಕೊಂಡಿರ್ತೀವಿ ಅಲ್ಲಿಂದ ಸ್ಟಾರ್ಟ್ ಮಾಡಿ ಸ್ಟೋನ್ ಚೈನ್ ಎಲ್ಲಿಗೆ ಎಂಡ್ ಆಗಿರುತ್ತೆ ಅಲ್ಲಿವರೆಗೂ ನಾವು ಶುಗರ್ ಬೀಡ್ಸನ್ನು ಹಾಕಿ ಲಾಕ್ ಮಾಡ್ಕೋಬೇಕು. ಕೆಲವೊಬ್ಬರು ಸ್ಟಿಚ್ಚಿಂಗ್ ಲೈನಿಂದನೇ ಸ್ಟೋನ್ ಚೈನನ್ನು ಹಚ್ತಾರೆ. ಸೊ ಹಾಗೆ ಮಾಡಿದ್ರೆ ಸ್ಟಿಚ್ಚಿಂಗ್ ಮಾಡುವಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಈ ಮೆಥಡನ್ನು ಫಾಲೋ ಮಾಡಿ. ಇವಾಗ ನಾನು ಶುಗರ್ ಬೀಡ್ಸಿನ ಪಕ್ಕದಲ್ಲಿ ಮೋತಿ ಬೀಡ್ಸನ್ನು ಹಾಕೋತಾ ಇದ್ದೀನಿ. ಇದು 1.5 mm ಸೈಜಿನ ಮೋತಿ ಬೀಡ್ಸು. ಇದನ್ನೂ ಅಷ್ಟೇ 1 by 1 ಲಾಕ್ ಮಾಡ್ಕೋಬೇಕು. ನಾನಿಲ್ಲಿ ನಿಮಗೆ ಫ್ರಂಟ್ ನೆಕ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ಬ್ಯಾಕ್ ನೆಕ್ ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ. ಇಲ್ಲಿ ನಾನು ಯೂಸ್ ಮಾಡಿರೋದು ಗೋಲ್ಡನ್ ಕಲರ್ ಬೀಡ್ಸು, ಬಟ್ ಕ್ಯಾಮ್ರಾದಲ್ಲಿ ಆ್ಯಂಟಿಕ್ ಬೀಡ್ಸ್ ಥರ ಕಾಣಿಸ್ತಾ ಇದೆ. ಇದು ಆ್ಯಕ್ಚುಲಿ ಗೋಲ್ಡನ್ ಕಲರು, ಫುಲ್ ಗೋಲ್ಡನ್ ಅಲ್ಲ, ಸ್ವಲ್ಪ ಲೈಟ್ ಗೋಲ್ಡನ್ ಇದೆ. ನೀವು ಆರಿ ವರ್ಕ್ ಮಾಡುವಾಗ ಕ್ಲಾತನ್ನು ರಿಂಗಿಗೆ ನೀಟಾಗಿ ಫಿಕ್ಸ್ ಮಾಡ್ಕೋಬೇಕು. ಎಲ್ಲೂ ಲೂಸ್ ಆಗಬಾರ್ದು ಕ್ಲಾತ್. ಸ್ವಲ್ಪ ಲೂಸ್ ಆದ್ರೂ ವರ್ಕ್ ನೀಟಾಗಿ ಬರಲ್ಲ, ಡಿಸೈನ್ ಹಾಕೋಕ್ಕೂ ಅನ್ಕಂಫರ್ಟೇಬಲ್ ಆಗುತ್ತೆ. ಸೊ ನೀಟಾಗಿ ಕ್ಲಾತನ್ನು ಫಿಕ್ಸ್ ಮಾಡ್ಕೊಳ್ಳಿ.
ಈಗ ಈ ಮೋತಿ ಬೀಡ್ಸ್ ಹಾಕಿ ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ನಾನು ಮತ್ತೆ ಅದರ ಪಕ್ಕದಲ್ಲಿ ಶುಗರ್ ಬೀಡ್ಸಿಂದ ಒಂದು ಲೈನನ್ನು ಹಾಕ್ತಾಯಿದ್ದೀನಿ. ಆ್ಯರಿ ವರ್ಕನ್ನು ಫಸ್ಟ್ ಟೈಮ್ ಮಾಡೋರು, ಬಿಗಿನರ್ಸ್ ಯಾರೆಲ್ಲ ಇದ್ದೀರಿ, ನೀವು ಐರನ್ ನೀಡಲನ್ನೇ ತಗೊಳ್ಳಿ ಸ್ಟಾರ್ಟಿಂಗಲ್ಲಿ. ಇಲ್ಲಿ ನಾನು ಜರ್ದೋಸಿ ವರ್ಕ್ ಮಾಡೋ ನೀಡಲನ್ನು ತೊಗೊಂಡಿದ್ದೀನಿ. ಇದು ಸ್ವಲ್ಪ ಥಿನ್ ಇರುತ್ತೆ ಮತ್ತು ಅದನ್ನು ಹಿಡ್ಕೊಳ್ಳೋದಕ್ಕೆ ಸ್ವಲ್ಪ ಗ್ರಿಪ್ ಬೇಕು. ಸೊ ನೀವು ಪ್ರಾಕ್ಟೀಸ್ ಆಗೋವರೆಗೂ ಐರನ್ ನೀಡಲನ್ನೇ ಯೂಸ್ ಮಾಡಿ. ಈಗ ಶುಗರ್ ಬೀಡ್ಸ್ ಹಾಕಿ ಕಂಪ್ಲೀಟ್ ಆಗಿದೆ. ಅದರ ಪಕ್ಕದಲ್ಲಿ ನಾನು ನೆಕ್ಸ್ಟ್ ಸ್ಟೆಪ್ ಏನಂದರೆ ಗೋಲ್ಡನ್ ಬೀಡ್ಸನ್ನು ಹಾಕ್ಕೊತಾ ಇದ್ದೀನಿ. ಇದು 4 mm ಸೈಜು ಗೋಲ್ಡನ್ ಬೀಡ್ಸು. ಇದನ್ನು ನಾನು 1/4 ಇಂಚ್ ಗ್ಯಾಪಲ್ಲಿ 1 by 1 ಲಾಕ್ ಮಾಡ್ಕೋತಾ ಇದ್ದೀನಿ. 1 ಬೀಡ್ಸಿನ ಮಧ್ಯೆ ಅಟ್ಲೀಸ್ಟ್ 1/4 ಇಂಚ್ ಗ್ಯಾಪ್ ಬಿಟ್ಟು ಲಾಕ್ ಮಾಡ್ಕೋಬೇಕು. ಯಾಕಂದರೆ ನೆಕ್ಸ್ಟ್ ಸ್ಟೆಪ್ಪು ಅದರ ಸುತ್ತಲೂ ಶುಗರ್ ಬೀಡ್ಸಿಂದ ಕೋಟಿಂಗ್ ಬರುತ್ತೆ. ಸೊ ನೀವು ಮಿಡಲ್ ಒಂಚೂರು ಗ್ಯಾಪ್ ಇಟ್ಕೋಬೇಕು. ಎಲ್ಲ ಬೀಡ್ಸ್ ಮಧ್ಯೆನೂ ನೀಟಾಗಿ ಒಂದೇ ಗ್ಯಾಪನ್ನು ಬಿಟ್ಕೋಬೇಕು. ಒಂದಕ್ಕೆ ಹೆಚ್ಚು ಒಂದಕ್ಕೆ ಕಡಿಮೆ ಆ ಥರ ತೊಗೋಬಾರ್ದು. ಈ ಬೀಡ್ಸು ಸೈಜಲ್ಲಿ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಲಾಕ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗುತ್ತೆ. ನೀವು ನೀಟಾಗಿ ಸ್ವಲ್ಪ ವರ್ಕ್ನ ಸ್ಲೋ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡೋದು ವೆರಿ ಇಂಪಾರ್ಟೆಂಟ್. ಲಾಕ್ ನೀಟಾಗಿ ಮಾಡಿಲ್ಲ ಅಂತ ಅಂದರೆ ಮಿಡಲಲ್ಲಿ ಅದು ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ಸೊ ಬೀಡ್ಸನ್ನು ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಈ ಸ್ಟೆಪ್ಪು ಕಂಪ್ಲೀಟ್ ಆಗಿದೆ. ನಾನಿಲ್ಲಿ ಎಂಡಿಂಗ್ ನಾಟ್ ಮಾಡ್ಕೋತಾ ಇದ್ದೀನಿ. ಕೆಲವೊಂದು ಸಲ ನಾಟ್ ಮಾಡುವಾಗ ನಾವೇನು ಕ್ಲಾತ್ ಮೇಲೆ ವರ್ಕ್ ಹಾಕ್ತಾ ಇರ್ತೀವಿ ಅದರದ್ದೇ ಥ್ರೆಡ್ ಲಾಕ್ ಮಾಡೋ ಥರ ಆಗಿಬಿಡುತ್ತೆ. ಸೊ ಅದೊಂದು ನೋಡಿಕೊಂಡು ಕೇರ್ಫುಲ್ಲಾಗಿ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಈಗ ಗೋಲ್ಡನ್ ಬೀಡ್ಸ್ ಹಾಕಿ ಕಂಪ್ಲೀಟ್ ಆಗಿದೆ. ಅದರ ಸುತ್ತಲೂ ಶುಗರ್ ಬೀಡ್ಸಿಂದ ಹಾಕ್ಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಈ ಗೋಲ್ಡನ್ ಬೀಡ್ಸ್ ಸುತ್ತಲೂ ಶುಗರ್ ಬೀಡ್ಸ್ ಹಾಕುವಾಗ ನೀವು ಒಂದೊಂದೇ ಗೋಲ್ಡನ್ ಬೀಡ್ಸ್ ಕಂಪ್ಲೀಟ್ ಆದ ತಕ್ಷಣ ಲಾಕು ಮಾಡ್ಕೋಬಹುದು ಅಥವಾ ಕಂಟಿನ್ಯೂನು ತೊಗೋಬೋದು. ನೀವು ಬಿಗಿನರ್ಸ್ ಯಾರೆಲ್ಲ ಇದ್ದೀರಿ, ನೀವು ಒಂದು ಗೋಲ್ಡನ್ ಬೀಡ್ಸ್ ಆದ ತಕ್ಷಣ ಒಂದು ನಾಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಹಾಗೆ ಕಂಟಿನ್ಯೂ ತೊಗೋತಾ ಇದ್ದೀನಿ. ಇವಾಗ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲಿಂದ ಸ್ಟಾರ್ಟ್ ಆದರೆ ನಾನು ಅದನ್ನು ಹಾಗೆ ಕಂಟಿನ್ಯೂ ಆಗಿ ತೊಗೊಂಡು ಎಂಡ್ ಲಾಸ್ಟಾಗೆ ನಾಟ್ ಮಾಡ್ಕೋತೀನಿ. ನಿಮಗೆ ಈ ಡಿಸೈನಲ್ಲಿ ನಾನು ಹಾಕಿರೋ ಸ್ಟೆಪ್ಪಲ್ಲಿ ಯಾವುದಾದ್ರೂ ಸ್ಟೆಪ್ ಅರ್ಥ ಆಗಿಲ್ಲ ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ ಈ ಸ್ಟೆಪ್ ನನಗೆ ಕ್ಲಿಯರಾಗಿ ತೋರಿಸಿ ಅಂತ. ಸೊ ನಾನು ಅದನ್ನು ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಯಾವ ಸ್ಟೆಪ್ ಅರ್ಥ ಆಗಿಲ್ಲ ಅದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ನಾನು ಆ ಒಂದು ಪರ್ಟಿಕ್ಯುಲರ್ ಡಿಸೈನಲ್ಲಿ ವಿಡಿಯೋನ ಮಾಡ್ತೀನಿ. ಈಗ ಶುಗರ್ ಬೀಡ್ಸ್ ಹಾಕಿ ಕಂಪ್ಲೀಟ್ ಆಗಿದೆ. ನಾನು ಇಲ್ಲಿ ಗ್ಲೂವನ್ನು ಹಚ್ಕೋತಾ ಇದ್ದೀನಿ. ನಾನೇನು ಗೋಲ್ಡನ್ ಬೀಡ್ಸ್ ಹಾಕಿ ಅದ್ರ ಸುತ್ತಲೂ ಶುಗರ್ ಬೀಡ್ಸ್ ಹಾಕಿದ್ದೀನಿ, ಆ 2 ಗೋಲ್ಡನ್ ಬೀಡ್ಸಿನ ಮಧ್ಯೆ ಗ್ಲೂವನ್ನು ಹಚ್ಕೋಬೇಕು. ಹಾಗೆ 1 by 1 ಗೋಲ್ಡನ್ ಕಲರ್ ಕುಂದನ್ನು ಸ್ಟಿಕ್ ಮಾಡಬೇಕು. ಆ ಗೋಲ್ಡನ್ ಬೀಡ್ಸ್ ಹಾಕಿರೋದಕ್ಕಿಂತ ಅರ್ಧ ಇಂಚು ಗ್ಯಾಪಲ್ಲಿ ಈ ಕುಂದನನ್ನು ಹಚ್ಕೋಬೇಕು. ನೀವು ಹೀಗೆ ಮೆಷರ್ಮೆಂಟ್ ತೊಗೊಂಡ್ರೆ ಈಚ್ ಆ್ಯಂಡ್ ಎವ್ರಿ ವರ್ಕ್ ನೀಟಾಗಿ ಬರುತ್ತೆ, ಸೇಮ್ ಡಿಫ್ರೆನ್ಸಲ್ಲಿ ಇರುತ್ತೆ. ಈಗ ನಾನು ಹಚ್ಕೊಂಡಿರೋ ಕುಂದನ್ ಸುತ್ತಲೂ ಮತ್ತೆ ಶುಗರ್ ಬೀಡ್ಸಿಂದ ಒಂದು ಕೋಟಿಂಗನ್ನು ಮಾಡ್ತಾಯಿದ್ದೀನಿ.
ಈಗ ಈ ಶುಗರ್ ಬೀಡ್ಸ್ ಹಾಕೋ ವರ್ಕ್ ಕಂಪ್ಲೀಟ್ ಆಗಿದೆ. ಮತ್ತು ನಾನು ಆ ಗೋಲ್ಡನ್ ಬೀಡ್ಸ್ ಮತ್ತು ಕುಂದನ್ ಏನು ಹಚ್ಚಿದ್ದೀವಿ ಅದ್ರ ಮಧ್ಯ ಗ್ಲೂ ಹಾಕೋತಾ ಇದ್ದೀನಿ. ಅಲ್ಲಿ ಮಲ್ಟಿ ಕಲರ್ ಕುಂದನ್ ಬರುತ್ತೆ. ಹಾಗೆ ಗೋಲ್ಡನ್ ಕಲರ್ ಕುಂದನ್ ಏನು ಹಚ್ಚಿದ್ದೀನಿ ಅದ್ರ ಮಧ್ಯೆ ಡ್ರಾಪ್ ಶೇಪ್ ಕುಂದನನ್ನು ಹಚ್ತಾ ಇದ್ದೀನಿ. ಈ ಬ್ಲೌಸ್ ಪೀಸಿನ ಸಾರಿ ಏನಿದೆ ಆ ಸಾರಿ ಮೇಲೆ ಸಿಲ್ವರ್ ಟಚ್ ಕೂಡ ಇದೆ. ಸೊ ಅದಕ್ಕಾಗಿ ನಾನು ಇಲ್ಲಿ ಕುಂದನ್ ಯೂಸ್ ಮಾಡ್ತಾ ಇದ್ದೀನಲ್ಲ ಡ್ರಾಪ್ ಶೇಪಿಂದು, ಅದನ್ನು ನಾನು ಸಿಲ್ವರ್ ಕಲರಲ್ಲಿ ತೊಗೊಂಡಿದ್ದೀನಿ. ಮತ್ತು ಮಲ್ಟಿ ಕಲರ್ ಕುಂದನ್ನು ಅಷ್ಟೇ ಸಿಲ್ವರ್ ರಿಲೇಟೆಡ್ ತೊಗೊಂಡಿದ್ದೀನಿ. ನೋಡಿ, ನಾನು ಇಲ್ಲಿ ಇವಾಗ ಗ್ಲೂ ಹಚ್ಕೊಂಡಲ್ಲಿ ಡ್ರಾಪ್ ಶೇಪ್ ಕುಂದನ್ನು ಹಚ್ಕೋತಾ ಇದ್ದೀನಿ. ಮತ್ತು ಆ ಮಲ್ಟಿ ಕಲರ್ ಕುಂದನನ್ನು ಹಚ್ಕೊಂಡಿದ್ದೀನಿ. ಈಗ ನಾವೇನು ಗೋಲ್ಡನ್ ಕಲರ್ ಕುಂದನ್ ಹಚ್ಕೊಂಡು ಅದ್ರ ಸುತ್ತಲೂ ಶುಗರ್ ಬೀಡ್ಸನ್ನು ಹಾಕಿದ್ದೀವಿ ಅದ್ರ ಮುಂದ್ಗಡೆ ಸಣ್ಣ ಸಣ್ಣ ಬುಟ್ಟವನ್ನು ಮಾಡ್ಕೋಬೇಕು. ಒಂದು ಮೋತಿ ಬೀಡ್ಸು ಮತ್ತು ಒಂದು ಶುಗರ್ ಬೀಡ್ಸನ್ನು ಹಾಕಿ ಈ ಥರ ಲಾಕ್ ಮಾಡ್ಕೋಬೇಕು. ಈಗ ಡ್ರಾಪ್ ಶೇಪ್ ಕುಂದನೇನು ಹಚ್ಕೊಂಡಿದ್ದೀನಿ ಮತ್ತು ಅದರ ಸುತ್ತಲೂ ಶುಗರ್ ಬೀಡ್ಸಿಂದ ಒಂದು ಕೋಟಿಂಗನ್ನು ಮಾಡ್ಕೋಬೇಕು. ಮತ್ತು ಅದರ ಮುಂದ್ಗಡೆ ಮೋತಿ ಬೀಡ್ಸಿಂದ ಒಂದು ಚಿಕ್ಕ ಬುಟ್ಟನ ಹಾಕೋಬೇಕು.
ಈಗ ನೋಡಿ, ನಾನು ಡ್ರಾಪ್ ಶೇಪ್ ಕುಂದನೇನು ಹಚ್ಕೊಂಡಿದ್ದೀನಿ ಅದ್ರ ಸುತ್ತಲೂ ಏನು ವರ್ಕ್ ಮಾಡೋದಿತ್ತು ಆ ವರ್ಕು ಕಂಪ್ಲೀಟ್ ಆಗಿದೆ. ಇವಾಗ ಫೈನಲ್ ಲುಕ್ ಹೀಗೆ ಕಾಣಿಸ್ತಾ ಇದೆ. ಇದು ಫ್ರಂಟ್ ನೆಕ್ ಡಿಸೈನ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಲೀವ್ಸ್ ಡಿಸೈನನ್ನು ಹೇಗೆ ಹಾಕೋದು ಅಂತ ಹೇಳ್ತೀನಿ. ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ, ಯಾಕಂದರೆ ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಈ ಸ್ಲೀವ್ಸ್ ಡಿಸೈನ್ನ ಫುಲ್ ಟ್ಯುಟೋರಿಯಲ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.